ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ನಾವು ದೇವರ ಪೂಜೆ ಸಾಮಾನುಗಳನ್ನ ತೊಳೆಯುವಾಗ ನಾವು ದೇವರ ಸ್ಮರಣೆಯನ್ನು ಹೇಗೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ಇನ್ನು ದೇವರ ಪೂಜೆ ಸಾಮಾನುಗಳನ್ನ ತೊಳೆಯುವಾಗ ಯಾವುದೇ ಕಾರಣಕ್ಕೂ ಈ ಒಂದು ತಪ್ಪನ್ನ ಖಂಡಿತವಾಗ್ಲೂ ಮಾಡಬೇಡಿ. ಈ ಒಂದು ತಪ್ಪನ್ನ ಮಾಡೋದ್ರಿಂದ ನಿಮ್ಮ ಭಾಗ್ಯ ನೀವೇ ಕಳ್ಕೊಳ್ತೀರಾ. ಬನ್ನಿ ಇವಾಗ ಈ ಉಪಯುಕ್ತ ಮಾಹಿತಿನ ತಿಳ್ಕೊಳ್ಳೋಣ. ನಾವು ದೇವರ ಪೂಜೆಗೆ ಬಳಸುವಂಥ ಸಾಮಾನುಗಳನ್ನ ಯಾವಾಗಲೂ ಕೂಡ ಸ್ವಚ್ಛವಾಗಿಡಬೇಕು. ದೇವರ ಪೂಜೆ ಸಾಮಾನುಗಳನ್ನ ನಾವು ಪ್ರತಿದಿನ ತೊಳಿಬೇಕು ಅಂತ ಹೇಳ್ತಾರೆ. ಇವಾಗ ಉದಾಹರಣೆಗೆ ದೀಪಗಳು, ಉದ್ದರಣೆ, ಕರ್ಪೂರದಾರತಿ ಎಲ್ಲ ಮಾಡಿರ್ತೀವಲ್ವ, ಈ ಥರದ್ದೆಲ್ಲ ತೊಳಿಲೇಬೇಕು. ನಾವು ಪ್ರತಿದಿನ ಹಚ್ಚಿರ್ತೀವಲ್ಲ, ಈಗ ದೀಪ ಹಚ್ಚಿರ್ತೀವಲ್ವ, ಅದರಲ್ಲೇ ನಾವು ಹಚ್ತಾ ಹೋಗಬಾರ್ದು. ಇನ್ನು ಕೆಲ್ಸಕ್ಕೆ ಹೋಗೋರಿಗೆ ಪ್ರತಿದಿನ ತೊಳೆಯೋದಕ್ಕಾಗಲ್ಲ ಅಂದಾಗ ಏಕಾದಶಿ ದಿನ ಅಥವಾ ನೀವು ಯಾವತ್ತು ಫ್ರೀ ಇರ್ತೀರೋ ಸಂಡೇ ದಿವಸ ಆ ದಿನಗಳಲ್ಲಿ ನೀವು ದೇವರ ಪೂಜೆ ಸಾಮಾನುಗಳನ್ನ ತೊಳಿಬೋದು. ದೇವರ ಪೂಜೆ ಸಾಮಾನುಗಳನ್ನ ತೊಳೆಯುವಂಥದ್ದು ಇದು ಒಂದು ದೊಡ್ಡದು, ಒಂದು ಮಹಾಭಾಗ್ಯ ಅಂತಲೇ ತಿಳಿಬೇಕು. ನಾವು ಯಾವಾಗಲೂ ಅಷ್ಟೇ ನಾವು ದೇವರ ಪೂಜೆ ಸಾಮಾನುಗಳನ್ನ ತೊಳೆಯುವಾಗ ಯಾವತ್ತೂ ನಾವು ಬೇಜಾರು ಮಾಡಿಕೊಂಡು ತೊಳಿಬಾರ್ದು. ಅಂದರೆ ಇವಾಗ ತೊಳಿಬೇಕಲ್ಲ ಅಂತ ತೊಳೆಯೋದಕ್ಕೆ ಹೋಗಬಾರ್ದು. ದೇವ್ರ ಪೂಜೆ ಸಾಮಾನುಗಳನ್ನ ತೊಳೆಯುವಾಗ ನಾವು ಖುಷಿಯಿಂದ ಭಗವಂತನನ್ನು ಸ್ಮರಣೆ ಮಾಡಿಕೊಂಡು ಸಂತೋಷವಾಗಿ ದೇವ್ರ ಪೂಜೆ ಸಾಮಾನುಗಳನ್ನ ತೊಳಿಬೇಕು. ಅದು ನಮಗೆ ದೊಡ್ಡದು ಭಾಗ್ಯ ಅಂತಲೇ ನಾವು ತಿಳ್ಕೊಬೇಕು. ದೇವರ ಪೂಜೆ ಸಾಮಾನುಗಳು ಬಂದ್ಬಿಟ್ಟು ದೇವರ ಸ್ನಾನಕ್ಕೆ ಉಪಯೋಗಿಸುವಂಥ ಒಂದು ಸಾಮಾನುಗಳು. ಹಂಗಾಗಿ ನಮಗೆ ಎಷ್ಟು ದೊಡ್ಡ ಭಾಗ್ಯ, ನೀವೇ ಒಂದ್ಸಲಿ ಯೋಚನೆ ಮಾಡಿ. ಯಾವಾಗಲೂ ಅಷ್ಟೇ ದೇವರ ಪೂಜೆ ಸಾಮಾನುಗಳನ್ನ ತೊಳಿಬೇಕು. ಭಗವಂತನ ಸೇವೆ ಅಂತ ನಾವು ಭಾವಿಸ್ಬೇಕು. ದೇವ್ರ ಪೂಜೆಯ ಸಾಮಾನುಗಳನ್ನ ತೊಳೆಯೋದ್ರಿಂದ ಭಗವಂತ ಕೇಳ್ತಾರಂತೆ, ನನ್ನ ಉಪಕರಣಗಳನ್ನು ತೊಳೆಯೋದ್ರಿಂದ ನಿನ್ನ ಉಪಕಾರನ ಹೇಗೆ ತೀರಿಸ್ಲಪ್ಪ ಅಂತ ಕೇಳ್ತಾರಂತೆ ಭಗವಂತ ನಮಗೆ. ಹಾಗಾಗಿ ಅಷ್ಟೂ ಪ್ರೀತಿ ಆಗುತ್ತೆ ನಾವು ಉಪಕರಣಗಳನ್ನು ತೊಳೆಯೋದ್ರಿಂದ. ಉಪಕರಣೆ ಅಂದ್ರೂ ಕೂಡ ದೇವರ ಪೂಜೆ ಸಾಮಾನುಗಳು ಅಂತಲೇ ಅರ್ಥ. ನಾವು ದೇವ್ರ ಪೂಜೆ ಸಾಮಾನುಗಳನ್ನ ತೊಳೆಯುವಾಗ ಸ್ವಚ್ಛವಾಗಿ ತೊಳಿಬೇಕು. ಹುಣಸೆ ಹಣ್ಣು, ನಿಂಬೆ ಹಣ್ಣು ಈ ಥರ ಏನಾದರೂ ಹಾಕ್ಕೊಂಡು ಕಲೆಗಳು ಇಲ್ಲದೇ ಸ್ವಚ್ಛವಾಗಿ ತೊಳೆದಿಡಬೇಕು. ಆಮೇಲೆ ಅತಿ ಮುಖ್ಯವಾಗಿ ನಾವು ಎಲ್ಲಾದರೂ ಹೋದಾಗ, ದೇವಸ್ಥಾನಕ್ಕೆ ಹೋದಾಗ ಕಸ ಗುಡಿಸೋದೇ ಆಗಿರ್ಬೋದು, ರಂಗೋಲಿ ಬಿಡಿಸೋದೇ ಆಗಿರ್ಬೋದು, ದೇವ್ರ ಪೂಜೆ ಸಾಮಾನುಗಳನ್ನ ತೊಳೆಯೋದೇ ಆಗಿರ್ಬೋದು, ದೇವಸ್ಥಾನಗಳಿಗೆ ನಾವು ಕೇಳಿ ಈಸ್ಕೊಂಡು ತೊಳಿಬೇಕು. ಇದು ಒಂದು ಭಾಗ್ಯ ಅಂತಲೇ ಹೇಳ್ತಾರೆ. ಇನ್ನು ದೇವ್ರ ಪೂಜೆ ಸಾಮಾನುಗಳನ್ನ ತೊಳೆಯುವಾಗ ನಾವು ಯಾವ ಥರ ನಾವು ದೇವರನ್ನು ಸ್ಮರಣೆ ಮಾಡ್ಕೋಬೇಕು ಅಂತ ಅಂದರೆ, ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಈ ಒಂದು ಸ್ತೋತ್ರವನ್ನು ಹೇಳಿಬಿಟ್ಟು ನೀವು ದೇವ್ರ ಪೂಜೆ ಸಾಮಾನುಗಳನ್ನ ತೊಳಿಬೇಕು. ಈ ಥರ ನಾಮಸ್ಮರಣೆ ಮಾಡ್ಕೊಳ್ತಾ ನಾವು ದೇವರ ಪೂಜೆ ಸಾಮಾನುಗಳನ್ನ ತೊಳಿಬೇಕು. ಈ ಥರ ನಾಮಸ್ಮರಣೆ ಮಾಡ್ಕೊಳ್ತಾ ನಾವು ಇಷ್ಟು ನಮಗೆ ಉಪಕಾರ ಮಾಡಿದ್ಯಲ್ಲಪ್ಪ ಅಂತ ಭಗವಂತನಲ್ಲಿ ಸ್ಮರಣೆ ಮಾಡಿಕೊಂಡು ನಾವು ದೇವರ ಸಾಮಾನುಗಳನ್ನ ತೊಳಿಬೇಕು. ಇನ್ನೊಂದು ಮುಖ್ಯವಾಗಿ ವಿಷಯ ಏನು ಅಂತ ಅಂದರೆ, ದಯವಿಟ್ಟು ಯಾರೂ ಕೂಡ ದೇವ್ರ ಪೂಜೆ ಸಾಮಾನುಗಳನ್ನ ಕೆಲಸದವ್ರಿಗೆ ತೊಳೆಯೋದಕ್ಕೆ ಹಾಕಬೇಡಿ. ದೇವ್ರ ಪೂಜೆ ಸಾಮಾನುಗಳನ್ನ ಯಾವತ್ತೂ ಕೂಡ ನಾವೇ ತೊಳಿಬೇಕು. ಯಾವತ್ತೂ ಕೆಲಸದವ್ರ ಹತ್ರ ತೊಳಿಸ್ಬಾರ್ದು. ದೇವರ ಸಾಮಾನುಗಳನ್ನ ನಾವೇ ತೊಳಿಬೇಕು. ದಯವಿಟ್ಟು ಈ ಒಂದು ತಪ್ಪನ್ನು, ಅಂದರೆ ದೇವ್ರ ಪೂಜೆ ಸಾಮಾನುಗಳನ್ನ ಯಾವತ್ತೂ ಕೂಡ ಕೆಲಸದವ್ರ ಹತ್ರ ತೊಳಿಸೋದಕ್ಕೆ ಹೋಗಬೇಡಿ. ನಾವು ದೇವ್ರ ಪೂಜೆ ಸಾಮಾನುಗಳನ್ನ ಯಾವತ್ತು ತೊಳಿಬೇಕು ಅಂತ ಅಂದರೆ, ಹಬ್ಬ ಹುಣ್ಣಿಮೆ ದಿನಗಳಲ್ಲಿ ಏನಾದರೂ ವ್ರತಗಳನ್ನು ಮಾಡುವಾಗ ಅಥವಾ ಯಾವಾಗ ನಾವು ಫ್ರೀ ಆಗ್ತೀವೋ ಅವಾಗೆಲ್ಲ ಸ್ವಚ್ಛವಾಗಿ ತೊಳೆದು ಒರೆಸಿ ಇಟ್ಕೋಬೇಕು. ನಮಗೆ ಅದೊಂದು ದೊಡ್ಡ ಕೆಲಸ ಅಲ್ಲ. ಇನ್ನು ಹಬ್ಬ ಹರಿದಿನಗಳಲ್ಲಿ ದೇವ ಸಾಮಾನುಗಳನ್ನ ತೊಳೆಯೋದು ಇದ್ದೇ ಇರುತ್ತೆ. ಹಾಗಾಗಿ ಯಾವಾಗ ನಾವು ಫ್ರೀ ಇರ್ತೀವೋ ಅವಾಗೆಲ್ಲ ನಾವು ರೆಡಿ ಮಾಡಿ ಇಟ್ಕೊಂಡಿರಬೇಕು. ಒಂದು ಸ್ತೋತ್ರನ ನಾನು ಸ್ಕ್ರೀನ್ ಮೇಲೂ ಕೂಡ ಕೊಟ್ಟಿರ್ತೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಕೂಡ ಬರೆದಿರ್ತೀನಿ. ನೀವು ನೋಡಿಕೊಂಡು ಬರ್ಕೊಂಡು ನೀವು ಹೇಳ್ಕೊಬೋದು ಪ್ರತಿದಿನ. ಇನ್ನು ಈ ಸ್ತೋತ್ರನ ನಾನು ಕೂಡ ಒಂದ್ಸಲಿ ಹೇಳಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಕಂಚು ಕನಕದ ಪಾತ್ರೆ, ಮಿಂಚು ಸುವರ್ಣದ ಪಾತ್ರೆ, ಸಂಕರ್ಷಣ ನಿನ್ನ ಸ್ನಾನದ ಪಾತ್ರೆಯನ್ನು ತೊಳೆದು ಇಡುತ್ತಿರುವೆ. ಈ ರೀತಿ ನೀವು ದೇವರ ಪೂಜೆ ಸಾಮಾನುಗಳನ್ನ ತೊಳೆಯುವಾಗ ಭಗವಂತನನ್ನ ಸ್ಮರಣೆ ಮಾಡಿಕೊಂಡು ದೇವ್ರ ಪೂಜೆ ಸಾಮಾನುಗಳನ್ನ ತೊಳಿಬೇಕು. ಈ ಒಂದು ಸ್ತೋತ್ರ ನಿಮಗೂ ಕೂಡ ಉಪಯೋಗಕ್ಕೆ ಬರುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.
ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.